ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಹಾಗೆ ಶುಭಾಶಯಗಳನ್ನು ಹೇಳೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಇರಲಿ, ಪರವಾಗಿಲ್ಲ, ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಹೋರಾಡಿ ಕೊನೆಗೆ ಇನ್ನೆಷ್ಟು ಮಾತಾಡೋದು ನನಗೂ ಗೊತ್ತಾಗ್ತಿಲ್ಲ. ನನ್ನ ಮಾತಲ್ಲೂ ಧ್ವನಿ ಕಡಿಮೆ ಆಯಿತು, ನನ್ನ ಆರೋಗ್ಯದಲ್ಲೂ ವ್ಯತ್ಯಾಸ ಆಯಿತು. ನಾನು ಹೇಳ್ತಾ ಇರೋದು ಆಯಿತು. ಈಗ ಗಣಪತಿ ಕೂರಿಸಿರ್ತಾರೆ, ಎಲ್ಲ ಹಿಂದೂ ಮುಸಲ್ಮಾನರು ಶತ್ರುಗಳೇನಲ್ಲ. ಆಯಿತು, ಮುಸಲ್ಮಾನರು ಬರಲಿ. ಅಲ್ಲಿ ಮುಸಲ್ಮಾನರಿಗೆ ನಾನು ಕಿವಿ ಮಾತು, ಒಂದು ಸ್ನೇಹಿತನಾಗಿ ಅಥವಾ ನಿಮ್ಮ ಮನೆ ಮಗನಾಗಿ ಅಥವಾ ನಿಮ್ಮ ಅಣ್ಣ ತಮ್ಮನಾಗಿ ನಾನು ಹೇಳ್ತಾ ಇದ್ದೀನಿ. ಇರಲಿ, ಓಕೆ. ನಾನು ಹರಾಮ್ ಅನ್ನೋದು ಒಂದು ಇರುತ್ತೆ, ಅಂದರೆ ಇಂಥದ್ದು ಮಾಡಬಾರ್ದು ಧರ್ಮದಲ್ಲಿ ಅಂತ. ಆ ಧರ್ಮ ಹೇಳ್ಕೊಟ್ಟಂಥದ್ದು, ಆ ಕುರಾನ್ ಹೇಳ್ಕೊಟ್ಟಂಥದ್ದು, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದನ್ನು ಹರಾಮ್ ಅಂತೀವಿ ಅಲ್ವಾ? ಸರಿ, ಆಯಿತು, ಹೋಗಿ ಪೆಂಡಲ್ಲಿಗೆ ಹೋಗಿ ಗಣಪತಿ ಕೂರಿಸಿರ್ತಾರೆ. ನಂತರ ಕುಂಕುಮ ಇಟ್ಕೋಬೇಡಿ. ಕುಂಕುಮ ಇಟ್ಕೊಳ್ಳೋದು ಹರಾಮ್, ಅದು ಆಯಿತು, ಒಪ್ಕೊಳ್ಳೋಣ. ಕೈಗೆ ಕೂಡ ಪ್ರಸಾದವನ್ನು ತಿನ್ನಿ. ಅದು ಅನ್ನ, ಅದು ದೇವರು ಕೊಟ್ಟಂಥದ್ದು, ಸೃಷ್ಟಿ ಅದನ್ನು ತಿನ್ನಿ. ಎಷ್ಟೋ ಜನ ಇವತ್ತು ಊಟಕ್ಕಿಲ್ಲದೆ ಓದಾಡ್ತಿದ್ದಾರೆ. ಪ್ರಸಾದವನ್ನು ತಿನ್ನಿ, ಅದು ಹರಾಮ್ ಅಲ್ಲ. ಅನ್ನ ತಿಂದರೆ ಹರಾಮ್ ಆಗಲ್ಲ, ಬೇಜಾರು ಮಾಡ್ಕೋಬೇಡಿ. ಅಲ್ಲ, ನಾನು ಕುರಾನ್ ಓದಿದ್ದೀನಿ. ನಾನು ಅಲ್ ಫಾತಿಹಾ, ಅಲ್ ಬಕ್ರಾ, ಅಲಿ ಇಮ್ರಾನ್, ಅನ್ನಿಸಾ, ಅಲ್ ಹುದಾ, ಅಶ್ರಫ್, ನೂರ್, ಇಬ್ರಾಹಿಂ, ಆದಮ್ಸ್, ಅಲ್ಲಿಂದ ಹಿಡಿದು 114 ಚಾಪ್ಟರ್ವರೆಗೆ ಅನ್ನಾಸ್ವರೆಗೆ ಓದಿದ್ದೀನಿ. ಅನ್ನಕ್ಕೆ ತುಂಬ ಬೆಲೆ ಇದೆ, ಜಕಾತಿಗೆ ತುಂಬ ಬೆಲೆ ಇದೆ. ನಿಮ್ಮ ಕೈಯಲ್ಲಾದರೆ ಹೇಳಿದ ಗಣಪತಿ ಪೆಂಡಲ್ಗಳಿಗೆ ಇದು ಏನು ಪ್ರಸಾದ ವಿನಿಯೋಗ ಅಂತ ಬರುತ್ತಲ್ಲ, ಅದಕ್ಕೆ ಸಹಾಯ ಮಾಡಿ. ಆವಾಗ ಹೇಳಿದ್ದು ಆ ಮಂಡಳಿಗೂ ಒಂದು ಒಳ್ಳೆಯ ಒಪಿನಿಯನ್ ಬರುತ್ತೆ, ನಮ್ಮವರೇಪ್ಪ ಅಂತೇಳಿ ಅಲ್ವಾ? ಹೀಗೆ ಮತ್ತೆ ಇನ್ನು ನಮ್ಮ ಯಾರು ಈ ಸೇನೆಗಳು ಏನೇನೋ ಕಟ್ಕೊಂಡಿದ್ದಾರೆ, ಶಿವಸೇನೆ, ಬಜರಂಗ ದಳ, ಶ್ರೀರಾಮ ಸೇನೆ, ಇವ್ರುಗಳದು ಏನು ನಮ್ಮ ಹಬ್ಬ ಎಲ್ಲೆಲ್ಲೂ ನೋಡಿದ್ರು ಕೇಸರಿ ಅಂದ ಕೂಡಲೇ ಪಾಪ ಯಾರೋ ಅಮಾಯಕ ಮುಸಲ್ಮಾನರನ್ನು ಹೋಗಿ ಕೈ ಮುಗಿ, ಗಣಪತಿಗೆ ಕೈ ಮುಗಿ, ಕುಂಕುಮ ಇಡು, ಪ್ರಸಾದ ತಿನ್ನು, ಈ ಥರ ನೀವು ಫೋರ್ಸ್ಗಳು ಮಾಡಬಾರ್ದು. ನೀವು ಮಾಡಲೇಬಾರದು. ಇದು ಯಾಕಂದರೆ ನನಗೆ ಗೊತ್ತಿದ್ದ ಹಾಗೆ 2012ರಲ್ಲಿ ನನಗಾದಂಥ ಅನುಭವ ಇದು. ಇದೆಲ್ಲ ಆಗಿತ್ತು 2014 ಮಾನ್ಯ ಪ್ರಧಾನಿ ಮೋದಿ ಬಂದ ಮೇಲೆ. ಅದೆಲ್ಲ ತೆಗೆದುಬಿಡಿ, ಒಂದು ನಿಮಿಷ. ದೇವರೇ, ಹಬ್ಬನೇ, ಮನುಷ್ಯರೇ. ಈ ಮೋದಿ, BJP, ನಮ್ಮ ಸಂಘಟನೆ ಅದೆಲ್ಲ ಬಿಟ್ಬಿಡಿ. ಎಲ್ರಿಗೂ ಮರ್ಯಾದೆ ಕೊಡಿ. ಮುಸಲ್ಮಾನರು ಬರ್ತಾರೆ, ಕೊಡಿ, ಪ್ರಸಾದ ಕೊಡಿ. ಮುಸಲ್ಮಾನರಿಗೆ ಹೇಳಿದ್ದು ನಾವು ಭಾವೈಕ್ಯತೆ ಅಂತ ಇರಬೇಕು ಅಂತ ಒಂದು ಆಸೆ ಇದೆಯಾ? ಹೌದು, ಅದಕ್ಕೆ ಏನಾದ್ರು ಒಂದು ದೇಣಿಗೆ ಕೊಡಿ. ಇದಕ್ಕೆ ಅಲ್ಲಿ ಗಣೇಶ ಕೂರಿಸ್ತಿರ್ತಾರೆ, ಅಲ್ಲಿಗೆ ಚೆನ್ನಾಗಿರಿ. ನಾನು ಹೇಳೋದಷ್ಟೇ. ನಾನು ಈಗೇನು ಹೇಳಿದ್ರು ಅರ್ಥ ಆಗಲ್ಲ. ನಾಳೆ ನಾನು ಸತ್ತರೆ ಎಲ್ರಿಗೂ ಬುದ್ಧಿ ಬರುತ್ತೆ. ಅದು ಬರುತ್ತೋ ಇಲ್ವೋ ನೆಕ್ಸ್ಟು. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರೋಣ. ಮತ್ತು ನಮ್ಮ ಹಿಂದೂ ಸ್ನೇಹಿತರಿಗೆ ಹೇಳ್ತಿದ್ದೀನಿ, ಮುಸಲ್ಮಾನರನ್ನ ಅಷ್ಟು ಕೇವಲವಾಗಿ ನೋಡಬೇಕಾ? ಪಾಕಿಸ್ತಾನಿ, ಅಫ್ಘಾನಿಸ್ತಾನಿ, ಇರಾನ್, ಇರಾಕ್ ಅಂಥ ಮುಸಲ್ಮಾನರನ್ನ ಕೇವಲವಾಗಿ ನೋಡಿ. ಇವರು ಭಾರತದಲ್ಲೇ ಹುಟ್ಟು ಬೆಳೆದವ್ರಿ, ನಮ್ಮ ಥರ. ಅರ್ಥ ಆಯ್ತಲ್ವಾ? ಇವರು ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ದಾರೆ. ಇದು ನಾನು ಹೇಳ್ತಿಲ್ಲ, ಇದು ನಾನು ಹೇಳ್ತಿರೋದಲ್ಲ, ಕರ್ನಾಟಕ ಹೇಳ್ತಿರೋದಲ್ಲ, ಇಡೀ ಭಾರತನೇ ಹೇಳ್ತಾ ಇದೆ. ದೆಹಲಿ ಗೇಟಲ್ಲಿದೆ, 62,000 ಜನ ಮುಸಲ್ಮಾನರು ಪ್ರಾಣ ಕೊಟ್ಟಿದ್ದಾರೆ ಅಲ್ವಾ? ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿ ಅವರನ್ನು ದೂಷಣೆ ಮಾಡೋದು ತಪ್ಪು. ಜೈ ಗಣೇಶ, ಒಳ್ಳೆಯದಾಗಲಿ, ಅಲ್ಲಾಹು ಅಕ್ಬರ್, ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಒಗ್ಗಟ್ಟಾಗಿರ್ರಪ್ಪ, ಒಗ್ಗಟ್ಟಾಗಿರಿ.